ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋ ಅಲ್ಲಿ ರೂವಿಶಾಸ್ ವೆಲ್ಕಮ್ನ ಆ್ಯಡ್ ಮಾಡಿದ್ದೀನಿ. ರೂವಿಶಾಗೆ ಅವ್ರ ಅಜ್ಜಿ ಮನೆಯಲ್ಲಿ ಹೇಗೆಲ್ಲ ವೆಲ್ಕಮ್ ಮಾಡಿದ್ರು, ಏನೇನು ಮಾಡಿದ್ರು ಅಂತ ಹೇಳಿ ನೋಡೋಣ ಬನ್ನಿ. ನಾವು ಇದಕ್ಕೋಸ್ಕರ ಬೆಂಗಳೂರಿಂದ ಅನಂತಪುರ ಹೋಗಬೇಕಿತ್ತು. ಆಲ್ಮೋಸ್ಟ್ 6 ಗಂಟೆ ಜರ್ನಿ ಆಗುತ್ತಲ್ವ, ಹಾಗಾಗಿ ನಾವು 5:30ಗೆ ಬೆಳಗ್ಗೆನೇ ಅಂದರೆ ರೆಡಿಯಾಗಿ ಹೊರಟ್ವಿ. 11 ಗಂಟೆಗೆಲ್ಲ ರೀಚ್ ಆಗಿಬಿಟ್ವಿ, ಯಾಕಂದರೆ ಮುಹೂರ್ತ ಇದ್ದಿದ್ದು 12 ಗಂಟೆಗೆ. ಬಟ್ ನಾವು 11ಕ್ಕೆಲ್ಲ ರೀಚ್ ಆಗಿಬಿಟ್ಟಿದ್ವಿ. ಅವ್ರ ಅಜ್ಜಿ ಮನೇಲಿ ತುಂಬ ಚೆನ್ನಾಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ರು. ಅಂದರೆ ನಾವು ತೊಟ್ಲನ್ನ ಒಳಗೆ ಕಳಿಸ್ಬೇಕು, ಆ ಶಾಸ್ತ್ರ ಇತ್ತು. ನಿಮಗೆ ಗೊತ್ತು, ಮಲೆನಾಡು ಅಂದರೆ ಎಲ್ಲದಕ್ಕೂ ಶಾಸ್ತ್ರ ಜಾಸ್ತಿನೇ ಇರುತ್ತೆ. ಸೊ ಅದೇ ಥರ ಇದೂ ಅವ್ರ ಮನೆಯಲ್ಲೂ ಕೂಡ ನೀವು ನೋಡಿ ಚೆನ್ನಾಗೆಲ್ಲ ನೆಲಕ್ಕೆಲ್ಲ ರೂವಿಶಾ ವೆಲ್ಕಮ್ ಅಂತೆಲ್ಲ ಬರೆದಿದ್ರು. ಚೆನ್ನಾಗಿ ಮಾಡಿದರು ಪಾಪ. ಆ್ಯಕ್ಚುಲಿ ವಿಡಿಯೋನ ಒಂದು ಪುಟ್ಟಿ ಹತ್ರ ಕೊಟ್ಟಿದ್ದೆ, ಅವಳು ಸ್ವಲ್ಪ ಹಿಂದೆ ಮುಂದೆ ಮಾಡಿ ತೆಗ್ದಿದ್ದಾಳೆ ಅನಿಸುತ್ತೆ. ನೋಡಿ, ಇದರಲ್ಲಿ ರೂವಿಶಾ ವೆಲ್ಕಮ್ ಅಂತ ಬರೆದಿದ್ದಾರೆ. ಇದಾದಮೇಲೆ ಅವ್ರ ಮನೇನ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಕಂಪ್ಲೀಟ್ ಮನೆ ಮಾಡಿಲ್ಲ, ಮೇಲೆ ಮಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಮೇಲ್ಗಡೆ ವ್ಯೂ, ಹಾಗಾಗಿ ಮೇಲೆ ಮಾತ್ರ ಮಾಡಿದ್ದೀನಿ. ನಾವು ಈ ಥರ ಸ್ಟೆಪ್ಸ್ನ ಹತ್ತಿ ಹೋದರೆ ಅಲ್ಲಿ ನಮಗೆ ಕೆಲವೊಂದು ರೂಮ್ಸ್ ಕೂಡ ಇದೆ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಲ್ಲಿ ತೋಟ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವೀಗೆ ಮುಂದೆ ಹೋದರೆ ಈ ಕಡೆ ನಮಗೊಂದು ರೂಮ್ ಸಿಗುತ್ತೆ. ಅದರಲ್ಲಿ ನನಗೆ ಹಳೆ ಕಾಲದೊಂದು ಕಿಟಕಿ ಇಷ್ಟ ಆಯಿತು. ಅವಾಗೆಲ್ಲ ಮುಂಚೆ ಹಾಗೆ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಮನೆಯಲ್ಲಿ ಎಲ್ಲನೂ. ಮತ್ತು ಮನೆ ಕೂಡ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ, ತುಂಬ ಕ್ಲೀನಾಗಿತ್ತು. ಹೀಗೆ ಮುಂದೆ ಹೋದರೆ ಇದು ಹಿಂದೆ ಇರೋ ಬಾಗಿಲು. ನಾನು ಓಪನ್ ಮಾಡಿದೆ, ಅಲ್ಲೂ ಕೂಡ ಹಿಂದೆ ವ್ಯೂ ತುಂಬ ಚೆನ್ನಾಗಿತ್ತು, ತೋಟ ಮತ್ತು ಎಲ್ಲ ಫುಲ್ ಹಸಿರಾಗಿ ಎಲ್ಲ ಗ್ರೀನ್ರಿ ಸಖತ್ತಾಗಿತ್ತು. ಹಾಗೆ ನಾನು ಒಳಗೆ ಹೋದೆ. ಸೊ ಮುಂದೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಮುಂದೆ ಹೋದರೆ ಇಲ್ಲಿ ಟೆರೇಸಲ್ಲಿ ಇಲ್ಲೂ ಕೂಡ ವ್ಯೂ ಚೆನ್ನಾಗಿದೆ. ಅಂದರೆ ಎಂಟ್ರೆನ್ಸ್ ಇಲ್ಲೂ ಕೂಡ ತೋಟ ಎಲ್ಲ ಕಾಣಿಸುತ್ತೆ, ಮತ್ತು ಮುಂದೆ ಜಾಗ ಇರ್ತಲ್ಲ ಅಂಗಳ, ಅದು ಕೂಡ. ಹಾಗೆ ಇದನ್ನು ನೋಡಿಕೊಂಡು ನಾವು ಹಿಂದೆ ಹೋಗೋಣ ಅಂತ ಹೋದ್ವಿ. ಅಲ್ಲೊಂದು ಕೊಳ ಥರ ನಮಗೆ ಕಾಣಿಸ್ತು, ಅದನ್ನು ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಇಲ್ಲೂ ಕೂಡ ಚೆನ್ನಾಗಿದೆ, ಅಂದರೆ ಹಿಂದೆ ಫುಲ್ಲು ಅಲ್ಲಿ ಒಂದು ಕ್ವಾರೆ ಇತ್ತು, ಅದರಲ್ಲಿ ಮೇ ಬಿ ಅದ್ರ ನೀರು ಅನಿಸುತ್ತೆ ಅದು. ನಾವು ಹಾಗೆ ಸುಮ್ಮನೆ ನೋಡೋಣ ಅಂತ ಹೋದ್ವಿ. ಟೈಮ್ ಇತ್ತಲ್ಲ, ಬೇಗ ಹೋಗಿಬಿಟ್ಟಿದ್ವಿ, ಶಾಸ್ತ್ರ ಎಲ್ಲ ಮುಗ್ದೋಗಿತ್ತು. ಇನ್ನೇನು ಮಾಡೋದು, ಸ್ವಲ್ಪ ಅಲ್ಲಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆ್ಯಕ್ಚುಲಿ ಮಲೆನಾಡಲ್ಲಿ ಎಲ್ಲರ ಮನೆಯಲ್ಲೂ ಹಿಂದೆನೂ ತೋಟ ಇರುತ್ತೆ, ತೋಟಕ್ಕೂ ಸಪ್ರೇಟ್ ಪ್ಲೇಸ್ ಇರುತ್ತೆ, ಅದು ಗೊತ್ತಿರೋದೇ ಅಲ್ಲ. ಮನೇಲಾದರೂ ಅಟ್ಲೀಸ್ಟ್ ಒಂದು 10 ಮರನಾದರೂ ಹಾಕ್ಕೊಂಡಿರ್ತಾರೆ, ತೆಂಗು ಮತ್ತು ಅಡಿಕೆ ಮರ ಅಂತ. ಇವ್ರೂರು ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಎಲ್ಲ ಆ ಕಡೆ ತೋಟ, ಮನೆ ಹಿಂದೆನೂ ಸ್ವಲ್ಪ ತೋಟ ಇತ್ತು. ಹಾಗೆ ಇದರಲ್ಲಿ ಮುಂದೆ ಹೋದರೆ ಅದು ಕ್ವಾರೆ ನೀರಂತೆ. ನಾವು ತುಂಬ ಅದು ಕೂಡ ಚೆನ್ನಾಗಿತ್ತು, ಅಂದರೆ ವ್ಯೂ ಚೆನ್ನಾಗಿತ್ತು. ಸೊ ನೋಡ್ಕೊಂಡು ಬಂದ್ವಿ. ಹಾಗೆಯೇ ತುಂಬ ಮಳೆ ಆಗಿತ್ತಲ್ವ, ಈಗಲೇ ಸ್ವಲ್ಪ ನಮಗೆ ಬಿಡುವು ಕೊಟ್ಟಿತ್ತು ಅನಿಸುತ್ತೆ. ಮಳೆ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು. ಆ ಮಳೆ ನಿಂತಿದ್ರಿಂದ ಏನೋ ತುಂಬ ಬಿಸಿಲು ಬೇರೆ ಇತ್ತು ಅವತ್ತು.
ನೋಡಿ ಎಷ್ಟು ಚೆನ್ನಾಗಿದೆ. ಇದಾದಮೇಲೆ ನಾವು ಮತ್ತೆ ಮನೆಗೆ ವಾಪಸ್ ಹೋಗಿ ತಿಂಡಿ ಎಲ್ಲ ಮುಗಿಸಿದ್ವಿ. ತಿಂಡಿ ತಿಂದ್ಕೊಂಡು ಅಲ್ಲೇ ಒಂದು ಪ್ಲೇಸ್ ಇತ್ತು ಹತ್ತಿರದಲ್ಲೇ, ಅಲ್ಲಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆ ದಾರಿ ಕೂಡ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಜೋಳನ ಹಾಕಿದ್ರು, ಮಧ್ಯದಲ್ಲಿ ರೋಡ್ ಇದೆ. ನಾವು ಹೋಗಬೇಕು ಅಂದ್ಕೊಂಡಿದ್ದು ಚಂಪಕ ಸರಸು ಅಥವಾ ಚಂಪಕ ಸರಸಿ ಅಥವಾ ಸಂಪಿಗೆ ಕೊಳ ಅಂತಲೂ ಕರೀತಾರೆ. ಅದಕ್ಕೆ ಹೋಗೋಣ ಅಂದ್ಕೊಂಡ್ವಿ. ನಿಮಗೆ ಬೆಂಗಳೂರಿಂದ 350 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ. ಅದು ಕೂಡ ತುಂಬ ಚೆನ್ನಾಗಿತ್ತು ನಾವು ಹೋಗಿದ್ದ ಪ್ಲೇಸು. ಇದಿರೋದು ಅನಂತಪುರದಲ್ಲೇ, ಸ್ವಲ್ಪ ಒಳಗೆ ಹೋಗ್ಬೇಕಷ್ಟ ಅಲ್ಲಿಂದ ಬಂದು. ನಾವು ಹೋಗ್ತಿರ್ಬೇಕಾದ್ರೆ ಜೋಳ ಕಿತ್ಕೊಳ್ಳೋಣ ಅಂದ್ಕೊಂಡ್ವಿ. ಆದರೆ ಇವಾಗೆಲ್ಲ ರೈತರು ಕರೆಂಟ್ ಹಾಕಿರ್ತಾರಲ್ಲ, ಸೊ ರಿಸ್ಕ್ ಬೇಡ ಅಂತ ಹೇಳಿ ಮುಟ್ಟಿಲ್ಲ ಅಷ್ಟೇ. ಬಟ್ ಬೆಳೆದಿತ್ತು ಆ ಟೈಮಲ್ಲಿ ಜೋಳ ಕೂಡ ನಾವು ಹೋಗಿ ಟೈಮಲ್ಲಿ. ಇದೇ ನೋಡಿ, ಅದು ಚಂಪಕ ಸರಸು ಅಥವಾ ಚಂಪಕ ಸರಸಿ ಅಂತಲೂ ಕರೀತಾರೆ. ಮಹಾಂತಿ ಮಠ ಇದು ಪ್ಲೇಸ್ ಹೆಸರು. ನಾವು ಹೀಗೆ ಮುಂದೆ ಹೋದರೆ ನಿಮಗೆ ಫಸ್ಟ್ 2 ಆನೆ ಸಿಗುತ್ತೆ. ತುಂಬ ಜನ ಇದ್ದರು. ನಾವು ಹೋಗಿದ್ದು ಭಾನುವಾರ ಕರೆಕ್ಟ್, ಅದಕ್ಕೆ ಅನಿಸುತ್ತೆ ತುಂಬ ಜನ ಇದ್ದರು ಅವತ್ತಿನ ದಿನ. ತುಂಬ ಜನ ಸ್ವಿಮ್ ಮಾಡೋಕ್ಕೆ ಬಂದಿದ್ದರು. ನೋಡಿ, ಇಲ್ಲೊಂದು ಕಲ್ಲಿನ ಸೇತುವೆ ಇಟ್ಟಿದ್ದಾರೆ. ಅದು ದೇವಸ್ಥಾನ ಇದೆ, ಒಂದು ಪುಟ್ಟ ಗುಡಿ ಇದೆ, ನಂದಿದು ಮತ್ತು ಶಿವಲಿಂಗ ಇದೆ. ಆ ಗುಡಿಗೆ ನಾವು ಹೋಗೋಕ್ಕೆ ಒಂದು ಕಲ್ಲಿನ ಸೇತುವೆ ಇದೆ. ಇದರ ಇತಿಹಾಸ ನೀವು ನೋಡೋದಾದರೆ 1592ರಲ್ಲಿ ಕೆಳದಿ ಸಂಸ್ಥಾನದ ಮೊದಲ ಸ್ವತಂತ್ರ ದೊರೆ ವೆಂಕಟಪ್ಪ ನಾಯಕ ಮಹಾಂತಿ ಮಠಕ್ಕೆ ಕೈರಾ ಗ್ರಾಮದ ಭೂಮಿಯ ಉತ್ಪನ್ನವನ್ನು ಈ ಮಠದ ಕೆಲಸಕ್ಕೆ ಕೊಡ್ತಾರೆ. ಮತ್ತು ಇನ್ನು ಕೆಲವು ಕಥೆಗಳ ಪ್ರಕಾರ ಕೆಳದಿ ರಾಜ ಹಿರಿಯ ವೆಂಕಟಪ್ಪ ನಾಯಕ ಅವರ ಪ್ರೀತಿಯ ಪತ್ನಿ ಚಂಪಕಗೋಸ್ಕರ ಈ ಪುಷ್ಕರಣಿಯನ್ನು ನಿರ್ಮಿಸಿದ್ದಾರೆ ಅಂತಲೂ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಥೆನೂ ಇದೆ. ಈ ಕೊಳದ ಹತ್ರ ತುಂಬ ಸಂಪಿಗೆ ಮರಗಳು ಯಥೇಚ್ಛವಾಗಿ ಸಂಪಿಗೆ ಬಿಡ್ತಾ ಇತ್ತು. ಅದಕ್ಕೋಸ್ಕರ ಇದನ್ನು ಸಂಪಿಗೆ ಕೊಳ ಅಂತಲೂ ಕರೀತಾರೆ. ಸೊ ನಾವು ಏನಾದರೂ ಕರಿಬೋದು. ಇಲ್ಲಿರೋ ಹೆಸರುಗಳು ಚಂಪಕ ಸರಸು, ಚಂಪಕ ಸರಸಿ ಮತ್ತು ಸಂಪಿಗೆ ಕೊಳ, ಮಹಾಂತಿ ಮಠ ಅಂತಲೂ ಕರೀತಾರೆ. ಸೊ ನಾವಿಲ್ಲೆಲ್ಲ ಸ್ವಿಮ್ ಮಾಡೋಣ ಅಂತ ಹೋದ್ವಿ. ಮುಂಚೆನೇ ತುಂಬ ಜನ ಬಂದಿದ್ದರು, ಅವರು ಕೂಡ ಸ್ವಿಮ್ ಮಾಡ್ತಾಯಿದ್ರು. ಮತ್ತು ಇಲ್ಲಿ ಫೋಟೋಶೂಟ್ ಅದಕ್ಕೂ ಯೂಸ್ ಮಾಡ್ಕೋತಾರೆ ಈ ಪ್ಲೇಸ್ನ. ಇವಾಗ ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಆ್ಯಕ್ಚುಲಿ ಹೋಗ್ಬೋದು. ಅನಂತಪುರ ಹತ್ತಿರ ನೀವು ಹೋಗ್ಬೇಕಂತ ನೀವು ಅಂದ್ಕೊಂಡಾಗ ಈ ಪ್ಲೇಸ್ಗೆ ಹೋಗ್ಬೋದು. ಆಮೇಲೆ ಇಲ್ಲಿ ನೋಡಿ, ತುಂಬ ಮೀನುಗಳಿದೆ, ಎಲ್ಲ ಚಿಕ್ಕ ಚಿಕ್ಕ ಮೀನುಗಳು ತುಂಬ ಇದೆ. ನಾವು ಕೆಳಗಡೆ ಹೋದ್ರೇ ಸಾಕು ಎಲ್ಲನೂ ಬಂದುಬಿಡುತ್ತೆ. ನೋಡಿ ಎಷ್ಟೊಂದಿದೆ, ಎಲ್ಲ ಇದು ಚಿಕ್ಕ ಚಿಕ್ಕ ಮೀನುಗಳು. ನಾನು ಅಲ್ಲಿರೋ ಮೀನೆಲ್ಲ ನೋಡ್ಕೊಂಡು ಕೂತಿದ್ದೆ, ಎಷ್ಟೊಂದು ಚೆನ್ನಾಗಿದೆ ಅಂತ. ಇಲ್ಲಿ ಸ್ವಿಮ್ ಮಾಡೋದು ಓಕೆ, ಬಟ್ ನಾನು ನೋಡಿದೆ ಕೆಲವೊಬ್ಬರು ಶಾಂಪೂ ಎಲ್ಲ ಹಾಕಿ ಸ್ನಾನ ಮಾಡ್ತಾಯಿದ್ರು. ಅದೇ ಶಾಂಪೂ ಕವರ್ನ ಅಲ್ಲೇ ಬಿಸಾಕಿದ್ರು. ಪ್ಲೀಸ್ ಅದೆಲ್ಲ ಮಾಡಬೇಡಿ, ಯಾಕಂದರೆ ಇದನ್ನು ನಾವು ಕಾಪಾಡ್ಕೋಬೇಕಲ್ವ. ನಾನು ನೋಡಿರೋ ಪ್ರಕಾರ ಇದು ಪುರಾತತ್ವ ಇಲಾಖೆಗೆ ಇನ್ನೂ ಸೇರಿಲ್ಲ, ಹಾಗಾಗಿ ಇದು ಪ್ರೇಕ್ಷಣೀಯ ಸ್ಥಳವಾಗಿ ಅಭಿವೃದ್ಧಿ ಆಗಿಲ್ಲ ಅನಿಸುತ್ತೆ. ಸೊ ಅದಕ್ಕೆ ಸೇರಿಸಿದ್ರೆ ಅಭಿವೃದ್ಧಿ ಆಗ್ಬೋದು ನೆಕ್ಸ್ಟು. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ಇಲ್ಲಿಗೆ ಹೋದಾಗ ಸ್ವಿಮ್ ಮಾಡ್ಬೋದು, ಬಟ್ ಆ ಥರ ಶಾಂಪೂ ಹಾಕಿ ಸ್ನಾನ ಮಾಡೋದು, ಶಾಂಪೂ ಕವರ್ನ ಅಲ್ಲೇ ಬಿಸಾಕೋದು ಅದೆಲ್ಲ ಮಾಡಬೇಡಿ.
ಈ ಕಡೆ ಬರ್ಬೇಕಾರೆ ಒಳ್ಳೆ ಇದ್ರ ತರ ಬರ್ತೇನೆ ನೀನು ಈ ಕಡೆ ಚೇಂಜ್ ಮಾಡಿ ಎಕ್ಸ್ಪ್ರೆಷನ್. ನಾವು ಸ್ವಲ್ಪ ನೋಡಿದ್ರಿ ಅಲ್ಲ, ನಾವೆಲ್ಲ ಮಜಾ ಮಾಡಿಕೊಂಡು ಹೊರಟ್ವಿ. ನಾವು ಹೋಗಬೇಕಾಗಿರೋ ನೆಕ್ಸ್ಟ್ ಪ್ಲೇಸ್, ಆ್ಯಕ್ಚುಲಿ ನೆಕ್ಸ್ಟ್ ಪ್ಲೇಸ್ ಅಲ್ಲ, ನಮಗೆ ಊಟ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. 3-4 ಗಂಟೆ ಆಗೋಗಿತ್ತು ಅನಿಸುತ್ತೆ. ನಾವು ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಊಟ ಮಾಡಿಕೊಂಡು ನೀವು ವಿಡಿಯೋದಲ್ಲಿ ನೋಡೋದಲ್ಲ, ಇವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು, ಅದಕ್ಕೆ ಹೋಗೋಣ ಅಂತ ಹೇಳಿ ಅವ್ರ ಮನೆಯಲ್ಲೇ ಊಟಕ್ಕೆ ಹೋದ್ವಿ. ಒಂದು ಒಳ್ಳೆ ರಾಗಿ ಮುದ್ದೆ ಮತ್ತು ಕಾಳು ಸಾರಿಂದು ಊಟ ಮುಗಿಸ್ಕೊಂಡು ನಾವು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗೋಣ ಅಂತ ಹೇಳಿ ಗೋಂದಿ ಫಾಲ್ಸ್, ಅದು ಇರೋದು ಭದ್ರಾವತಿಲಿ, ಅದಕ್ಕೆ ಹೋಗೋಣ ಅಂತ ಹೊರಟ್ವಿ. ಇದು ಅಂದರೆ ಚಿಕ್ಕ ಫಾಲ್ಸ್ ನೋಡಿ, ಎಷ್ಟು ಚೆನ್ನಾಗಿದೆ. ನಾವು ಹೋಗಿದ್ದ ಟೈಮಲ್ಲಿ ನೀರು ತುಂಬ ಬರ್ತಾಯಿತ್ತು. ಇದಿರೋದು ಗೋಂದಿ ಫಾಲ್ಸ್ ಇರೋದು ಭದ್ರಾವತಿ, ಶಿವಮೊಗ್ಗ ಡಿಸ್ಟಿಕ್, ಕರ್ನಾಟಕ. ಅಲ್ಲಿ ನೀರಿನ ಫ್ಲೋ ತುಂಬ ಇದೆ, ಹಾಗಾಗಿ ಸ್ವಲ್ಪ ಹುಷಾರಾಗಿ ನೀವು ಹೋಗಬೇಕು ಇಲ್ಲಿ ಹೋಗಬೇಕಾದ್ರೆ. ಮತ್ತು ನಾವು ಹೋದಾಗ ಮೀನು ಹಿಡಿತಾ ಇದ್ರು. ನಂಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ನಾನು ಅವ್ರನ್ನ ಮಾತಾಡ್ಸ್ಕೊಂಡಿದ್ದೆ. ನೋಡಿ ಎಷ್ಟೊಂದು ಮೀನು ಸಿಕ್ಕಿದೆ ಅವ್ರಿಗೆ. ನಾನು ಅವ್ರನ್ನ ಕೇಳ್ತಾ ಇದ್ದೆ, ಹೇಗೆ ನೀವು ಮಾರ್ತೀರಾ ಇದನ್ನು ಅಂತ. ಅವ್ರು ಹೇಳಿದ್ರು, ಇಲ್ಲ ಇದು ಮಾರಲಿಕ್ಕಲ್ಲ, ನಮಗೇನೆ ನಾವೇ ಹಂಚ್ಕೊಂಡು ನಾವು ಮನೆಯಲ್ಲೇ ಊಟ ಮಾಡೋಕ್ಕೆ ತೊಗೊಂಡೋಗ್ತೀವಿ ಅಷ್ಟೇ ಅಂತ ಹೇಳಿದ್ರು. ನೋಡಿ ಅವ್ರಿಗೆ ಎಷ್ಟೊಂದು ಮೀನು ಸಿಕ್ಕಿದೆ ಅಲ್ಲ, ಚಿಕ್ಕ ಚಿಕ್ಕ ಮೀನುಗಳಿದೆಲ್ಲನೂ. ಬಟ್ ಪಾಪ ಹಿಡಿಯೋದು ತುಂಬ ಕಷ್ಟ ಇದೆ, ಅಷ್ಟು ಈಸಿಯಾಗಿ ಸಿಗಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದ್ದರೆ ಆಮೇಲೆ ಬರುತ್ತೆ ಅದು. ಇದಾದಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಸ್ಟಾರ್ಟ್ ಆಯಿತು. ಕ್ಯಾಮ್ರಾಮೆನ್ಸ್ ಎಲ್ಲ ಬಂದರು, ಪೋಸಸ್ ಹೇಳ್ಕೊಡ್ತಾ ಇದ್ರು, ಹೇಗೆ ಕೊಡೋದು, ಏನೇನು ಮಾಡಬೇಕು ಅಂತ ಹೇಳಿ ಅಂತ. ನಮ್ಮ ಹುಡುಗಂಗೆ ಸ್ವಲ್ಪ ನಾಚಿಕೆ, ಅವ್ರಿಗೆಲ್ಲ ಹೇಳ್ಕೊಡ್ಬೇಕು. ಅದೇ ಹೇಳ್ಕೊಡ್ತಾ ಇದ್ರು ಯಾವ್ಯಾವ ಪೋಸಸ್ ಕೊಡಬೇಕು ಅಂತ. ಅಲ್ಲಿ ಮೀನು ಹಿಡಿಯೋಕ್ಕೋಸ್ಕರ ಅದೇನೋ ಅವರು ಕಟ್ಟೆ ಕಟ್ಬಿಟ್ಟಿದ್ರು, ಅದಕ್ಕೆ ಅವ್ರು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಇಲ್ಲಿ ಮೀನು ಹಿಡಿತಾ ಇದ್ದೀವಿ, ಸ್ವಲ್ಪ ಇದೆಲ್ಲ ತೆಗಿಬೇಡಿ ಅಂತ. ಮತ್ತು ಅವ್ರು ಇನ್ನೊಂದು ಹೇಳಿದ್ರು, ತುಂಬ ಜನ ಬಂದ್ಬಿಟ್ಟು, ಅಂದರೆ ಹುಡುಗರು ಎಸ್ಪೆಷಲಿ ಬಂದ್ಬಿಟ್ಟು ಅಲ್ಲಿ ಸ್ವಿಮ್ ಮಾಡೋಕ್ಕೆ ಹೋಗಿ ಅಲ್ಲೇ ಅಂದರೆ ಬಿದ್ದುಬಿಟ್ಟು ಡೆತ್ ಆಗಿದೆ, ತುಂಬ ಜನ ಆಗಿದೆ ಅಂತ ಹೇಳ್ತಾಯಿದ್ರು. ನೀವು ಇಲ್ಲಿಗೆ ಹೋದಾಗ ಹುಷಾರಾಗಿ ಹೋಗಿ, ಏನಕ್ಕೆಂದರೆ ನೀರಿನ ಫ್ಲೋ ಜಾಸ್ತಿ ಇದೆ ಮತ್ತು ಡೆಪ್ತ್ ಕೂಡ ಜಾಸ್ತಿ ಇದೆ, ಹಾಗಾಗಿ ಎಷ್ಟು ಹುಷಾರಿದ್ರು ಸಾಕಾಗಲ್ಲ ಈ ಥರ ಪ್ಲೇಸ್ಗೆಲ್ಲ ಹೋದಾಗ. ಬಟ್ ಪ್ಲೇಸ್ ತುಂಬ ಚೆನ್ನಾಗಿದೆ, ನೀವು ಹೋದಾಗ ಒಂದು ಒಳ್ಳೆ ವ್ಯೂ ಸಿಗುತ್ತೆ, ಒಂದು ಎಂಜಾಯ್ಮೆಂಟ್ ಚೆನ್ನಾಗಿದೆ ಅದರಲ್ಲಿ. ಈವನ್ ಪ್ರೀ ವೆಡ್ಡಿಂಗ್ ಶೂಟ್ ಇದ್ದವರು ನೀವು ಅದಕ್ಕೆ ಈ ಪ್ಲೇಸ್ಗೆಲ್ಲ ಹೋಗ್ಬೋದು. ನಾವು ಇವ್ರಿಗೆ ಪೋಸ್ ಹೇಳ್ಕೊಡೋದ್ರಲ್ಲಿ ನಮಗೆ ಫುಲ್ ಸುಸ್ತಾಗ್ಬಿಡ್ತು. ಯಾಕೆಂದರೆ ಅವರು ಪ್ರೀ ವೆಡ್ಡಿಂಗ್ ಶೂಟಲ್ಲಿ 9 ಕಾಸ್ಟ್ಯೂಮ್ಸ್ನ ಚೇಂಜ್ ಮಾಡಿ ಸಿಕ್ಕಾಪಟ್ಟೆ ಫೋಟೋಸ್ ತೆಗ್ಸಿದ್ರು. ಪಾಪ ಅವ್ರಿಗೂ ಸುಸ್ತಾಗ್ಬಿಟ್ಟಿತ್ತು, ಅವ್ರಿಗೂ ಕೂಡ ಗೊತ್ತಿಲ್ಲ ಏನು ಮಾಡಬೇಕು, ಯಾವ ಪೋಸ್. ಮತ್ತು ನಿಮಗೆ ಗೊತ್ತು, ಫೋಟೋಗ್ರಾಫರ್ಸ್ ಪೋಸಸ್ನ ರಿಪೀಟ್ ಮಾಡಿಸ್ತಾನೆ ಇರ್ತಾರೆ, ಅದೇ ಥರ ಇವರು ಮಾಡ್ತಾಯಿದ್ರು. ಲಾಸ್ಟಲ್ಲಿ ಈ ಥರ ಎತ್ಕೊಂಡೆಲ್ಲ ಓಡಾಡ್ಕೊಂಡಿದ್ರು. ನಾನು ಸುಮ್ಮನೆ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡು ಕೂತಿದ್ದೆ. ನೋಡಿ ಇವರೆಲ್ಲ ಕ್ಲಾಪ್ಸ್ ಆಗ್ತಾ ಇದ್ದಾರೆ, ಫೈನಲಿ ಅವರೇನೋ ಪಾಪ ಚೆನ್ನಾಗಿ ಮಾಡಿದ್ರು ಅಂತ. ಸೊ ಇದೆಲ್ಲ ಮುಗಿಸಿ ನಾವು ವಾಪಸ್ ಹೋಗೋಣ ಅಂತ ಹೇಳಿ ಹೊರಟ್ವಿ. ಸಿಕ್ಕಾಪಟ್ಟೆ ಮಳೆ ಬಂತು ಆ ಟೈಮಲ್ಲಿ, ಬಟ್ ಮಳೆನ ಎಂಜಾಯ್ ಮಾಡ್ಕೊಂಡ್ವಿ. ಮಲೆನಾಡಲ್ಲಿ ಮಳೆ ಅಂದರೆ ಕೇಳಬೇಕಾ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಫುಲ್ ಎಂಜಾಯ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಇದಾದಮೇಲೆ ಮನೆಗೆ ಹೋಗಿ ಒಂದು ಒಳ್ಳೆ ಟೀ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದು ರೆಸ್ಟ್ ಮಾಡಿದ್ವಿ. ಸೊ ಈ ಥರ ಇತ್ತು ನನ್ನ ರುವಿಜಾಸ್ ವೆಲ್ಕಮ್ ಬ್ಲಾಗ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು.